ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಂಗಳ ಕಿಚನ್ಗೆ ಸ್ವಾಗತ. ನಾನು ಈ ದಿನ ಕೇರಳ ಪುಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಿಟ್ಟು ಕಲಸೋದು ಫಸ್ಟು ಯಾವ ಥರ ಅಂತ ತೋರಿಸ್ಕೊಡ್ತೀನಿ, ಸರಿನಾ? ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದರಲ್ಲಿ 2 ಗ್ಲಾಸ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾನು. ನೋಡಿ ಇದು ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹಿಟ್ಟು ಈ ಥರ ಇದೆ. ಇದಕ್ಕೆ 1 ಗ್ಲಾಸ್ ಹಿಟ್ಟಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ಯಾವ ಥರ ಕಲಿಸ್ಕೊಡೋದು ಅಂತ ಎರಡು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಹಾಕ್ಕೊಂಡು ಆಯಿತು. ನೋಡಿ ನೀರು ಹಾಕ್ಕೊತಾ ಇದ್ದೀನಿ. ನಿಧಾನಕ್ಕೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಯಾವ ಥರ ಕಲಿಸೋದು ಅಂತ ತೋರಿಸ್ಕೊಡ್ತೀನಿ. ಕಲಸಿ ರೆಡಿ ಮಾಡ್ಕೋಬೇಕು ಹಿಟ್ಟು. ಆದರೆ ನೀರು ಹಾಕೋಬಾರ್ದು ಜಾಸ್ತಿ, ಸ್ವಲ್ಪನೇ ಹಾಕೋಬೇಕು. ಅದು ನೀರು ಕುಡಿತದೆ, ಅಕ್ಕಿ ಅಲ್ವಾ ಅದು, ಹಾಗಾಗಿ ನಿಧಾನಕ್ಕೆ ಈ ಥರ ಗ್ಲಾಸ್ ಹಾಕ್ಕೊಳ್ಳಿ ಹಿಟ್ಟು. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಒಂದೇ ಸಲ ಹಾಕ್ಕೊಬೇಡಿ, ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ಅದಕ್ಕೆ ಬರೋ ಥರ ಕಲಿಸ್ಕೊಬೇಕು. ಇದನ್ನು ಮುಚ್ಚಿಡೋಣ, ಒಂದು 5-10 ನಿಮಿಷ ಮುಚ್ಚಿಡಬೇಕು. ಇದು ಸ್ವಲ್ಪ ಚೆನ್ನಾಗಿ ಇದಾಗಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಪುಟ್ ಪಾತ್ರೆ. ನೋಡಿ ನೀರು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಇದೆ ಪುಟ್ ಪಾತ್ರೆ. ಇದು ನೀರು ಕಾಯಬೇಕು ಸ್ವಲ್ಪ, ಹಾಗಾಗಿ ಅಂಗಡಿ ಸಿಗುತ್ತೆ ಸ್ಟೋರ್ಗಳಲ್ಲಿ. ಪುಟ್ ಪಾತ್ರೆ ಇದೆ. ಈ ಥರ ಜಾಲ್ರಿ ಬಂದಿದೆ. ಜಾಲ್ರಿ ಇದರೊಳಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ. ಇದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಆದಮೇಲೆ ನಾನು ಹಿಟ್ಟು ಹಾಕ್ಕೊಳೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. 1 ಗ್ಲಾಸಿಂದ ಸ್ಟಾರ್ಟ್ ಮಾಡಿ. ಬೇಕಾದ್ರೆ ಒಂದು ಅರ್ಧ ಗ್ಲಾಸ್ ಕಲಸಿ ಮಾಡೋಕ್ಕೆ ಬರಲಿಲ್ಲ ಅಂತ ಒಂದ್ಸಲ ನೋಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ವೇಸ್ಟ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಆಯಿತು, ಇದನ್ನು ತೆಗ್ದು ಬಿಸಿ ನೀರು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಲ್ಲ, ಇದ್ರ ಮೇಲೆ ಇದು ಮಾಡ್ತಾಯಿದ್ದೀನಿ. ಇದು ಆಗಲಿಕ್ಕೆ 10-15 ನಿಮಿಷ ಬೇಕು. ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯಿತು ಪುಟ್ಟು. ನೋಡಿ ಯಾವ ಥರ ತೆಗಿತಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಪುಟ್ಟು ರೆಡಿ ಆಯಿತು. ನೋಡಿ ಇಂಪಾರ್ಟೆಂಟಾಗಿ ಆದರೆ ಇವತ್ತು ನಾನು ಹೆಸರು ಕಾಳು ಸಾಂಬಾರು ಮಾಡ್ಕೊಂಡಿದ್ದೀನಿ. ನೀವೊಮ್ಮೆ ಮನೇಲಿ ಮಾಡ್ಕೊಂಡು ಹೇಗೆ ಬಂತು ಅಂತ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.